ಯಾವ ಪದ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ ಅಂತ ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ಈ ಪ್ರೋಗ್ರಾಮ್ ಕಾಲ್ ಮಾಡಿ ನಾವು ಹೇಳ್ತೀವಿ. ಪ್ಲಸ್ ಸೊ ನೀವು ಆ ಸೆಂಟೆನ್ಸಸ್ ನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಅದನ್ನ ಪ್ರಯೋಗ ಮಾಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಸೊ ವಿ ಹ್ಯಾವ್ ಅನದರ್ ಕಾಲರ್, ವಿ ವಿಲ್ ಸ್ಪೀಕ್ ನೌ. ಹಲೋ. Hello. Yes. We are calling from Bangalore. Okay, you are calling from Bangalore. Which part of Bangalore and what is your name? My name is Nisha and I am calling from Devnalli. Usha, right? Nisha. Nisha or Usha? Isha. Isha. Yeah. Okay, Isha. You are calling from Bombanali. Yeah. Excellent. Tell me, Isha, how can I help you? When I'm talking, I know to speak in English. When I'm talking, I use, I think, have, did. All right. I use other words. So, in case of that. Okay. I'm sorry, I did not really get you at all. Could you come again, please? When I'm talking in English, All right. I will use other words instead of that. So, Instead of what word will you use? Which word? instead of have, I will use did. So, Okay. Instead of have, you will be using did. yeah. But okay. Now, give me one example. You only give me example. I'll say that. Okay. Excellent. But have good, did good. Okay. Do you know Kannada, Isha? Yeah, I know. All right. So now you allow me to speak in Kannada, wherein you can speak only in English. Okay. Hello. Hello. You speak only in English, but you allow me to speak in Kannada. Is that fine? Okay. 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 So have ಮತ್ತೆ did ಗೆ ತುಂಬಾ ಡಿಫರೆನ್ಸ್ ಇದೆ. But anyways, we will understand the ಈಗ ಅರ್ಥ ಮಾಡ್ಕೊಳ್ಳೋಣ have ಮತ್ತೆ ಎಲ್ಲಿ ಯೂಸ್ ಮಾಡೋದು did ಅಂತ. ಈಗ ಲೆಟ್ಸ್ ಸೇ ನೀವು ಬೇರೆಯವ್ರಿಗೆ ಹೇಳ್ಬೇಕು ಏನಂತ, ಕಾಫಿ ಆಯ್ತಾ ಅಂತ ಕೇಳಬೇಕು. ಹಲೋ. Hello. ಕಾಫಿ ಆಯ್ತಾ ಅಂತ ಕೇಳಬೇಕು. ಇಶಾ ಅವರೇ, ಹೇಗೆ ಕೇಳ್ತೀರಾ? Do you have coffee? ಯು ಹ್ಯಾವ್ ಕಾಫಿ. ಓಕೆ ಫೈನ್. ಯು ಹ್ಯಾವ್ ಕಾಫಿ ಅಂದ್ರೆ ನಿನ್ನ ಹತ್ರ ಕಾಫಿ ಇದೆ ಅಂತ ಆಯ್ತು, ಅಥವಾ ನೀನ್ ಕಾಫಿ ಕುಡಿತಿದ್ಯಾ ಅಂತ ಆಗುತ್ತೆ. ಬಟ್ Did you have coffee? ಕ್ವಶನ್ ಕೇಳ್ಬೇಕು ನೀವಲ್ಲಿ. Did you have coffee? ಆಲ್ ರೈಟ್. ಡಿಡ್ ಯು ಹ್ಯಾವ್ ಕಾಫಿ. ಸೊ ಡಿಡ್ ಯು ಹ್ಯಾವ್ ಕಾಫಿ ಅಂತಂದ್ರೆ ಅದ್ರ ಮೀನಿಂಗ್ ಈಗ ಅಲ್ಲ, ಬೆಳಗ್ಗೆಗೆ. ಆರ್ ಯು ಗೆಟಿಂಗ್? Yeah. ಸೊ ಬೆಳಗ್ಗೆ ಕಾಫಿ ಕುಡ್ದಿದ್ಯಾ ಅನ್ನೋದಕ್ಕೆ ಡಿಡ್ ಯು ಹ್ಯಾವ್ ಕಾಫಿ ಅಂತೀವಿ. ಬಟ್ ಸಾಯಂಕಾಲ ಕಾಫಿ ಕುಡಿದ್ಯಾ ಅನ್ನೋದಕ್ಕೆ ಹ್ಯಾವ್ ಯು ಹ್ಯಾಡ್ ಕಾಫಿ ಅಂತ ಹೇಳ್ಬೇಕಾಗತ್ತೆ. You had coffee. Okay, right. No, have you had. Okay. So have you had coffee ಅಂತಂದ್ರೆ ಸದ್ಯಕ್ಕೆ, did you have coffee ಅಂದ್ರೆ ಇದಕ್ಕಿಂತ ಹಿಂದೆ ಅಂತ ಹೇಳ್ಬಹುದು. Okay. ಓಕೆ. ಈಗ ಡಿನ್ನರ್ ಟೈಮ್ ಅಲ್ಲಿ ನಿಮ್ಮ ಅಫ್ಕೋರ್ಸ್ ಮದರ್ನ ನೀವು ಕೇಳ್ಬೇಕು, ಏನಂತ, ಮಮ್ಮಿ ಊಟ ಮಾಡಿದ್ಯಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ? Mummy, at dinner time. Night time. ಡಿನ್ನರ್ ಲೈಕ್ ಮೇ ಅರೌಂಡ್ 9 o'clock ಅಲ್ಲಿ. Okay. ಸೊ ನೀವು ಮಮ್ಮಿನ ಕೇಳ್ಬೇಕು, ಮಮ್ಮಿ ಊಟ ಮಾಡಿದ್ಯಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ? Did you have your dinner? ನೋ, ಅದು ನೆನ್ನೆ ಡಿನ್ನರ್ ಆಗತ್ತೆ. ಇವತ್ತಿನ್ಗೆ ಕೇಳ್ತೀರಾ? ಸೇಮ್ ಕಾಫಿ ಕೇಳಿದ್ರೆ ಅದೇ ತರ. Did you have dinner? ನೋ, ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್. Have you had your dinner? ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂದ್ರೆ ಈಗ, ಡಿಡ್ ಯು ಹ್ಯಾವ್ ಡಿನ್ನರ್ ಅಂದ್ರೆ ನೆನ್ನೆದಂತ ಆಗತ್ತೆ. Okay. ಓಕೆ. ಲಂಚ್ ಟೈಮ್ ಅಲ್ಲಿ ನಿಮ್ಮ ಫ್ರೆಂಡ್ಗೆ ಲಂಚ್ ಆಯ್ತಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ? ಹಲೋ. Hello. ಲಂಚ್ ಟೈಮ್ ಅಲ್ಲಿ ಲಂಚ್ ಆಯ್ತಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ ಇಶಾ ಅವರೇ? ಆರ್ ಯು ದೇರ್? ಹಲೋ. ಓಕೆ. ಸೊ ಮೋಸ್ಟ್ಲಿ ಕಾಲ್ ಕಟ್ ಆಗಿರ್ಬೋದು ಅನ್ಸುತ್ತೆ. ಸೊ ಡಿಡ್ ಮತ್ತೆ ಹ್ಯಾವ್ ಗೆ ವ್ಯತ್ಯಾಸ ಏನಂತಂದ್ರೆ, ಡಿಡ್ ಅಂತಂದ್ರೆ ಕಂಪ್ಲೀಟ್ಲಿ ಪಾಸ್ಟ್ ಟೆನ್ಸ್ ಅಂತ, ಹ್ಯಾವ್ ಅಂತಂದ್ರೆ ಅದು ಲೈಕ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ, ಈಗ ಸದ್ಯಕ್ಕೆ ಆಗಿರೋದಕ್ಕೆ ನಾವು ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಸೊ ನಿಶಾ ಅವರೇ, ಲೈಕ್ ಹ್ಯಾವ್ ಯು ಹ್ಯಾಡ್ ಅಂತಂದ್ರೆ ಆಯ್ತಾ ಅಂತ, ಡಿಡ್ ಯು ಹ್ಯಾವ್ ಅಂದ್ರೆ ಆಗಿತ್ತಾ ಅಂತ. ಇದನ್ನ ನೋಡ್ಕೊಂಡು ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಎನಿವೇಸ್, ವಿ ಹ್ಯಾವ್ ಅನದರ್ ಕಾಲರ್, ವಿ ವಿಲ್ ಸ್ಪೀಕ್ ನೌ. ಹಲೋ. ಹಲೋ ಸರ್. ಎಸ್ ಸರ್. ನಮಸ್ತೆ ಸರ್. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ತೀರಾ ಸರ್? ಕಾಲ್ ಫ್ರಮ್ ವೈಟ್ಫೀಲ್ಡ್. ಓಕೆ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಓಕೆ. ಮಾಡಿದ್ರಾ? ಸರ್. ಓಕೆ. ವಾಟ್ಸ್ ಯುವರ್ ನೇಮ್? ಸರ್, ಐ ಆಮ್ ಸಾದಿಕ್ ಫ್ರಮ್ ವೈಟ್ಫೀಲ್ಡ್. ಸಾದಿಕ್. ಓಕೆ ಸಾದಿಕ್. I spoke before you, sir. I spoke to before you also. Oh, excellent. I am doing my MA, sir. All right. Sir, actually, my doubt is, in letter writing is there, no, sir? Okay. In letter writing, I am having some doubt. Okay. I want to know what is the difference between formal letter and informal letter. Well, it is not only with the, letter. Okay. Formal is called professional. Yeah. Informal is called personal.
Okay, sir. You are writing a love letter to your lover, like your lovable one. Yeah. You can write however you want. Okay. You can use red ink, you can use blue ink, you can use many hearts. Yeah. Okay, you can use even blood also. Okay, sir. But in formal, you can't do that. Yeah. In formal, you have to be using what is the to address and the date and the subject Yeah, okay. and then the content of the letter Yes, sir. and ending of the letter. Yeah. Sir, now suppose we will write letter for our father or our brother, we will write, no, sir? Yes. Yeah, that letters are considered as a formal or informal? Let's say again, it depends on the letter which you write. If you write in inland letter, Okay. Inland letter, right? Yeah, I know, sir, England Okay. letter. So in that inland letter, you have already the format. Okay. So what to write first, what to write, or already format ಕೊಟ್ಬಿಟ್ಟಿರ್ತಾರೆ, to address, from address. Only you got to fill the 2 pages Yeah, sir. or maybe 3 pages. Okay. That is like hard copy writing the letter. Yeah. But when it comes to the soft copy, computer ಅಲ್ಲಿ ಬರೆದು ಕಳಿಸಬೇಕು ಅಂತ, ಇಮೇಲ್ ಅಂತ ಆಗ್ಬೋದು ಅಥವಾ ವರ್ಡ್ ಫಾರ್ಮೆಟ್ ಅಲ್ಲಿ ಆಗ್ಬೋದು. Okay. You follow Kannada, right? Yes, sir. ಓಕೆ, ಇನ್ ಕೇಸ್ ನೀವು ಸಾಫ್ಟ್ ಲೆಟರ್ ಅಲ್ಲಿ ಅಥವಾ ಸಾಫ್ಟ್ ಕಾಪಿ ಲೆಟರ್ ಅಲ್ಲಿ ಬರಿಬೇಕಾದಾಗ ಅಲ್ಲಿ ನೀವು ಮತ್ತೆ ಡೆಫಿನೆಟ್ ಆಗಿ ಅಲ್ಲಿ ನೋಡ್ಬೇಕು, ರೂಲ್ಸ್ ನ ಫಾಲೋ ಮಾಡ್ಲೇಬೇಕಾಗತ್ತೆ. ಲೈಕ್ ಸೊ ಫ್ರಮ್ ಅಡ್ರೆಸ್ ಆಗ್ಲಿ, ಟು ಅಡ್ರೆಸ್ ಆಗ್ಲಿ, ಪ್ಲಸ್ ಸಬ್ಜೆಕ್ಟ್ ಅಂತ, ಆಮೇಲೆ ಕಂಟೆಂಟ್ ಅಂತ, ಆಮೇಲೆ ಯುವರ್ ಲೈಕ್ ಕೊನೆಗೆ ಫಾರ್ ಅಂತ ಹೇಳ್ತೀವಲ್ಲ ಅಥವಾ ನಿಮ್ಮ ಸಿಗ್ನೇಚರ್ ಅಂತ ಹೇಳ್ತೀವಲ್ಲ, ಅದಿರ್ಲೇಬೇಕಾಗತ್ತೆ. Yeah, okay, sir. ಎನಿಥಿಂಗ್ ಎಲ್ಸ್, ಸಾದಿಕ್? Actually, I want to meet you one time, sir, but for timing now, in weekends I am going to learn computer, sir. Okay. So after learning computer, All right. I want to attend your classes also, sir. Certainly, please welcome. I will improve. Yeah, I am a blind student, sir. Yeah, you told me that. I have spoken to you many times. Yeah, sir. You are the best example for others. Yeah, sir. Sir, your program is very nice, sir. Yeah, thank you so much, Always Sadiq. I am telling for my friends also, sir. Oh, excellent, about your excellent. program. Excellent. Yeah, what today you are teaching, no, sir, here? Yeah, I am going and telling tomorrow for them, sir. Oh, that is really beautiful. You will also improve a lot. At the same time, Yeah, you improve others also. Okay, sir. Okay. Thank you, sir. Nice talking to you, Sadiq. Great evening. Oh, okay, thank Bye-bye. you. Bye-bye. Yes. So, ವೀಕ್ಷಕರೇ, fine, ಇದೇ ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ದೆ ನಾನು. He is a blind student, but still, ಅವ್ರೇನು ಆ ಒಂದು ಗ್ರಾಸ್ಪಿಂಗ್ ಪವರ್ ಅಂತಾರಲ್ಲ, ಆ ಗ್ರಾಸ್ಪಿಂಗ್ ಪವರ್ ಮೂಲಕ ಸೊ ಅವರು ಇಂಗ್ಲಿಷ್ ನ ಸುಲಭವಾಗಿ ಕಲಿತಿದ್ದಾರೆ. ನೀವು ಕೂಡ ಕಲಿಬಹುದು, ಸೊ ಚಿಂತೆ ಇಲ್ಲ. ಎನಿವೇಸ್, ಈ ಟೆನ್ಸಸ್ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ವಿ ವಿಲ್ ಹ್ಯಾವ್ ಅ ಸ್ಮಾಲ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ನೌ. ಇಂಗ್ಲಿಷ್ ಅಲ್ಲಿ ಮಾತಾಡೋಕೆ ಕಷ್ಟನಾ? ಯಾ ಫೈನ್, ಬಟ್ ಅರ್ಥ ಆಗುತ್ತೆ, ಆದ್ರೆ ಮಾತಾಡುವಾಗ ಭಯನಾ? ಯು ಟೆಲ್ ವಾಟ್ ಐ ಸೇ. ಮಾತಾಡುವಾಗ ಗ್ರಾಮರ್ ಅಲ್ಲಿ ಮಿಸ್ಟೇಕ್ಸ್ ಆಗ್ತಿದ್ಯಾ? ಇಂಟರ್ವ್ಯೂಸ್ ಅಲ್ಲಿ ಇಂಗ್ಲಿಷ್ ಮಾತಾಡಕ್ ಬರ್ದೆ ಪಾಸ್ ಆಗ್ತಿಲ್ವಾ? ಹಾಗಿದ್ದಲ್ಲಿ ಚಿಂತೆ ಬಿಡಿ. ವೈಡರ್ ಹೊರೈಸನ್ಸ್ ನ ಇಂಗ್ಲಿಷ್ ಅಂಡ್ ಪರ್ಸನಾಲಿಟಿ ಬಿಕಮ್ ಅ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಲೈವ್ ಟ್ರೈನಿಂಗ್ ನ ವಾಚ್ ಮಾಡಿ. ಜಾಯಿನ್ ಟುಡೇ. Wider Horizons, number 15/2, second floor, above Pick and Save, opposite Grand Krishna Hotel, Madiwala, Bangalore 68. ಪ್ರಿಯ ವೀಕ್ಷಕರೇ, ಇಂಗ್ಲಿಷ್ ನಲ್ಲಿ ಸರಾಗವಾಗಿ ಮಾತಾಡೋಕೆ ಆಗ್ತಿಲ್ವಾ? ಅರ್ಥ ಆಗುತ್ತೆ, ಆದ್ರೂ ಮಾತಾಡಕ್ ಆಗ್ತಿಲ್ವಾ? ಎಲ್ರೂ ಮುಂದೆ ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ಭಯನಾ? ಹಾಗಿದ್ದಲ್ಲಿ ಡೋಂಟ್ ಬಿ ಸ್ಕೇರ್ಡ್. Visit today Wider Horizons Spoken English classes at Madiwala. Wider Horizons, number 15/2, second floor, above Pick and Save, opposite Grand Krishna Hotel, Madiwala, Bangalore 68. Call now 97318-71000. ಸೊ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಈ ಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. 3 ಟೆನ್ಸಸ್, ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್. ಟೆನ್ಸ್ ಅಂದ್ರೆ ಟೈಮ್ ಅಂತ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಟೈಮ್, ಪಾಸ್ಟ್ ಟೆನ್ಸ್ ಅಂದ್ರೆ ಪಾಸ್ಟ್ ಟೈಮ್, ಫ್ಯೂಚರ್ ಟೈಮ್ ಅಂದ್ರೆ ಫ್ಯೂಚರ್ ಟೆನ್ಸ್ ಅಂದ್ರೆ ಫ್ಯೂಚರ್ ಟೈಮ್ ಅಂತ ಹೇಳಿ. ಈ ಟೈಮ್ ಅಲ್ಲಿ ಅಫ್ಕೋರ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ 4 ಟೆನ್ಸಸ್ ನ ನಾವು ಕಲಿಬೇಕಾಗತ್ತೆ. ಮೊದಲನೇದು ನಾನು ಹೇಳಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ, ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ, ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ, ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ವಿಲ್ ಸ್ಪೀಕ್ ಟು ದ ಕಾಲರ್ ನೌ. ಹಲೋ. ಹಲೋ. ಎಸ್. ಹಲೋ. ಎಸ್, ಹಲೋ. ನಾನು ಸುರೇಂದ್ರ ಅಂತ. ಧೀರೇಂದ್ರ ಅಂತನಾ? ಸುರೇಂದ್ರ ಅಂತ. ಓಕೆ, ಹೇಳಿ ಸರ್. BTM ಇಂದ ಕಾಲ್ ಮಾಡ್ತಾ ಇದ್ದೀನಿ.
ಓಕೆ ನನಗೆ ಶುಡ್ ಅಂಡ್ ಶುಡ್ ಬಿ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಶುಡ್ ಮತ್ತೆ ಶುಡ್ ಬಿ ಡಿಫ್ರೆನ್ಸ್ ಬೇಕಾಗಿತ್ತಾ? ಹಾ ಓಕೆ, ಸೊ ಶುಡ್ ಮತ್ತೆ ಶುಡ್ ಬಿ ಅನ್ನೋದನ್ನ ಮೋಡಾಲ್ ಅಂತಾರೆ ಸರ್. ಓಕೆ. ಸೊ ಮೋಡಾಲ್ ಇನ್ ದ ಸೆನ್ಸ್ ಲೈಕ್ ನಾವು ಅದನ್ನ ರಿಕ್ವೆಸ್ಟ್ ಮಾಡುವಾಗ ಯೂಸ್ ಮಾಡ್ಬೇಕಾಗತ್ತೆ. ಪ್ಲಸ್ ಅದೊಂದು ಲೈಕ್ ಈಗ ಏನಂತಾರೆ ಸಲಹೆ ಕೊಡ್ತೀವಿ ಅಂತೆಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ತೀವಿ. ಶುಡ್ ಅನ್ನೋದು ಡೈರೆಕ್ಟ್ ವಾಯ್ಸ್ ಆಗುತ್ತೆ. ಶುಡ್ ಬಿ ಅನ್ನೋದು ಪ್ಯಾಸಿವ್ ಮೋಡಲ್ ಅಂತಾರೆ. ಓಕೆ. ಎಕ್ಸಾಂಪಲ್, ಈಗ ನಿಮ್ಮ ಏನ್ ಅಫ್ಕೋರ್ಸ್ ನಿಮ್ ಕೆಲಸ ಏನ್ ಮಾಡ್ಕೊಂಡಿರೋದು? ಆರ್ ಯು ಮ್ಯಾರಿಡ್ ಪರ್ಸನ್ ಆರ್ ಸ್ಟಡಿಂಗ್ ಪರ್ಸನ್? ವರ್ಕಿಂಗ್. ಯು ಆರ್ ವರ್ಕಿಂಗ್ ಪರ್ಸನ್ ಅಲ್ವಾ? ಓಕೆ, ಲೆಟ್ಸ್ ಸೇ ನಿಮ್ಮ ಫ್ರೆಂಡ್ ಗೆ ನೆಗಡಿ ಆಗಿದೆ ಅನ್ಕೊಳ್ಳೋಣ. ಅವ್ರಿಗೆ ನೀವು ಕೆಲವೊಂದು ಸಲಹೆ ಕೊಡ್ಬೇಕು. ಏನಂತ ಸಲಹೆ ಕೊಡ್ತೀರಾ? ಕೇರ್ ತಗೋ ಅಂತ ಹೇಳ್ತೀನಿ. ಅಲ್ಲಲ್ಲ, ನೆಗಡಿ ಆದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ. ಅದನ್ನೇ ಇಂಗ್ಲಿಷ್ ಹೇಗೆ ಹೇಳ್ತೀರಾ? ಯು ಶುಡ್ ಕನ್ಸಲ್ಟ್ ಯು ಶುಡ್ ಕನ್ಸಲ್ಟ್ ಡಾಕ್ಟರ್. ಡಾಕ್ಟರ್. ಯು ಶುಡ್ ಡ್ರಿಂಕ್ ಹಾಟ್ ವಾಟರ್. ಓಕೆ. ಯು ಶುಡ್ ಟೇಕ್ ಟ್ಯಾಬ್ಲೆಟ್ಸ್. ಓಕೆ. You should not drench in the rain. You should not take cold water bath. ಓಕೆ. You should not drink like freeze water ಅಥವಾ chilled water. ಅಂದ್ರೆ ಇದು ಸಲಹೆ ಕೊಡೋದಲ್ವಾ? ಈ ಕಂಡೀಷನ್ ಅಲ್ಲಿ ಶುಡ್ ಅಂತ ಯೂಸ್ ಮಾಡ್ತೀವಿ. ಓಕೆ. ಶುಡ್ ಬಿ ಅಂತಂದ್ರೆ ಲೈಕ್ ಇಟ್ ಇಸ್ ಅ ಪ್ಯಾಸಿವ್ ಅಂತ. ಇಟ್ಸ್ ಲೈಕ್ ಏನಂತ ಇಟ್ ಶುಡ್ ಬಿ ಡನ್ ಅಂತ ಹೇಳ್ತೀವಿ. ಓಕೆ. I should do it. Okay, you can see the difference here. What is the meaning of I should do it? ಐ ಶುಡ್ ಡೂ ಇಟ್. ನಾನು ಮಾಡಬೇಕು ಅಂತಲ್ವಾ? ಇದನ್ನ. ಓಕೆ. ಸೊ ಅದು ನೀವು ನಿಮ್ ಬಗ್ಗೆ ಹೇಳ್ಬೇಕಾದಾಗ ಅದೇ ಸೆಂಟೆನ್ಸ್ ನ ಬೇರೆಯವರು ಇದನ್ನ ಮಾಡ್ಬೇಕು ಅಂತ, ನೀವು ಮಾಡ್ಬೇಕು ಅಂತಂದ್ರೆ ಯು ಶುಡ್ ಡೂ ಇಟ್ ಅಂತ. ಓಕೆ. ಇದನ್ನ ನೀವು ಮಾಡ್ಬೇಕಂದ್ರೆ ಇಟ್ ಶುಡ್ ಬಿ ಡನ್ ಬೈ ಯು ಅಂತ. ಇಟ್ ಶುಡ್ ಬಿ ಡನ್ ಬೈ ಯು. ಅರ್ಥ ಆಯ್ತಾ? ಇದನ್ನ ಪ್ಯಾಸಿವ್ ಮೋಡಲ್ ಅಂತ ಹೇಳ್ತೀವಿ. ಇದನ್ನ ನಾನು ಮಾಡ್ಬೇಕು ಅಂತ. ಹೌದು, ನೀನ್ ಮಾಡ್ಬೇಕು ಅಂತ. ಅರ್ಥ ಆಯ್ತಾ? ಓಕೆ. ಓಕೆ, ಎನಿ ಅದರ್ ಡೌಟ್ಸ್? ನೋ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. ಆಲ್ರೈಟ್, ಬೈ. ಸೊ ವೀಕ್ಷಕರೇ, ಫೈನ್. ಸೊ ನಾವು ಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಹೇಳಿದೆ ಮೊದಲನೇದು ಸಿಂಪಲ್ ಪ್ರೆಸೆಂಟ್ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಐ ಕಮ್ ಅಂತ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಗೆ ಎಕ್ಸಾಂಪಲ್ ಐ ಆಮ್ ಕಮಿಂಗ್ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಎಕ್ಸಾಂಪಲ್ ಐ ಹ್ಯಾವ್ ಕಮ್ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಂದು ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಕಮಿಂಗ್ ಅಂತ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ಹ್ಯಾವ್ ಅ ಕಾಲರ್ ನೌ. ವಿ ವಿಲ್ ಸ್ಪೀಕ್. ಹಲೋ. Hello. Yes. Sir, this is Vinay. Vinay, you please mute your television volume. Okay, sir. Have you muted? Yeah, sir. All right, please go ahead. I have a doubt. Yes, go ahead. So when we should use that I had been to or I had gone, I had gone to. When to use I had been to and when to use I had gone to. I have gone to and I have been to. Yeah. I had or I have? I have. Sorry, I had. I had been to and I have gone to. Yeah. Definitely, I'll help you. Before that, rather you taking it in first, like I anta ತಗೊಳ್ಳೋ ಬದಲು we will talk about he anta. Okay. Then you understand better. Okay. Okay, so by the way, what do you do? Sir, I am a software engineer working in Srinagar. Excellent. Well, are you married? No, I am not married, sir. Excellent. Let's say your father has gone to some place. Okay. Let's say your father lives along with you, Okay. and for some reason, for some function, he has gone to he has gone to some places. Okay. So that time your mother calls you and asks, so where is your daddy? Okay. That time what do you say? I say he has gone to attend some marriage. He has gone to attend some marriage function. Yeah, okay. The same thing, if at all you take it for your example, let's say Okay. your mother calls your husband, your mother calls your father. Okay. That time your father picks the call. Okay. What he says, I have come to. Sorry, I didn't get you. Okay, your father picks the call Okay. of your mother's. What he says? My father says that I had been to. No. He is still in the marriage function, Okay. and he should say that I have come to attend a marriage function in so and so place. Yeah. Isn't it? Yeah. Okay. So that time you can also say when he calls up others. Okay, they say, hey, I cannot meet you today because I have come, or I have gone. You can say either I have gone or I have come. Both are similar then, because that is used by the same person. Okay. You got that? Yeah. Right. When he comes back from the marriage, after 2-3 days or 1 week,